ಸೊ ಏನಿದ್ರ ವಿಶೇಷ ಮಡಿಕೇಲಿ ಏನಕ್ಕೆ ಕೊಡ್ತಾ ಇದ್ದೀರಾ ಅಂತ? 4 ವರ್ಷ ಆಗ್ತಾ ಬರ್ತಿದೆ. ತುಂಬ ಎಲ್ಲ ಥರ ಜನ ಬಂದು ಇಲ್ಲಿ ನಮ್ಮ ಅಂಬ್ಲಿ ಮತ್ತು ಮಜ್ಜಿಗೆ ಈಗ ವೆರೈಟಿಯಾಗಿ ಜ್ಯೂಸ್ನ ಮಾಡಿದ್ದೀವಿ. ನೈಸರ್ಗಿಕವಾಗಿ ತಂಪು ಪಾನೀಯ ಅಂತಲೇ ಹೇಳ್ಬೋದು, ಬಂದು ಕುಡಿತಾ ಇದ್ದಾರೆ. ರಾಗಿ ದೇಹಕ್ಕೆ ತಂಪು ಅಂತ ಹೇಳ್ತಾರೆ. ಸೊ ಈ ಥರ ಮಿಲೆಟ್ಸ್ನ ಕುಡಿಯೋದ್ರಿಂದ ಎಷ್ಟು ಹೆಲ್ಪ್ ಆಗುತ್ತೆ ಜನಗಳಿಗೆ? ಈ ಸಮ್ಮರಿಗೆ ಮಜ್ಜಿಗೆ ಮತ್ತು ರಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ದೇಹನ ತುಂಬ ತಂಪಾಗಿರುತ್ತೆ. ಡೈಲಿ ಕನ್ಸ್ಯೂಮ್ ಮಾಡೋದ್ರಿಂದ ಅದು ಯೂಶಲಿ ಮಧ್ಯಾಹ್ನ ತಂಪು ಜಾಸ್ತಿ ಆಗುತ್ತೆ. ನಮ್ಮ ಆಯುರ್ವೇದ ಪ್ರಕಾರ ನೈಟ್ ಟೈಮ್ ಮಜ್ಜಿಗೆ ಕುಡಿಬೇಕು ಅಂತ ಇದೆ ರೂಲ್ಸಲ್ಲಿ. ಈಗ ರಾಗಿ ದೇಹಕ್ಕೆ ತಂಪು ಅಂತ ಹೇಳ್ತಾರೆ. ಸೊ ಆಲ್ಮೋಸ್ಟ್ ಇವಾಗ ಜಾಸ್ತಿ ಸಿಟಿಗಳ ಕಡೆ ಮುದ್ದೆ ತಿನ್ನೋದು ಕಡಿಮೆ ಆಗಿದೆ. ಸೊ ಈ ಥರ ಮಿಲೆಟ್ಸಿಂದ ಜನಗಳಿಗೆ ಮಕ್ಳುಗಳಿಗೆ ಏನು ಹೆಲ್ಪ್ ಆಗುತ್ತೆ? ಪ್ರತಿಯೊಬ್ಬರು ಈ ಬೇಸಿಗೆ ಟೈಮಲ್ಲಿ ಇದನ್ನು ಕುಡಿಯೋದ್ರಿಂದ ಬಾಡಿ ತುಂಬ ತಂಪಾಗುತ್ತೆ ಮೇಡಮ್. ಮತ್ತು ರಾಗಿ ಕುಡಿಯೋದ್ರಿಂದ ಬಾಡಿಗೆ ಶಕ್ತಿ ಅಂತಲೇ ಹೇಳ್ಬೋದು. ರಾಗಿ ತುಂಬ ಒಳ್ಳೆಯದು. ಅದ್ರ ಜೊತೆ ರಾಗಿ ಅಂಬ್ಲಿ ಮಜ್ಜಿಗೆ ಮಿಕ್ಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ಬಾಡಿಗೆ, ಎಲ್ಲರಿಗೂ ತುಂಬ ಒಳ್ಳೆಯದು. ಚಿಕ್ಕ ಮಕ್ಕಳಿಂದ ವಯಸ್ಸಾದವ್ರಿಗೂ ಕುಡಿಬೋದು. ಸರ್, ದೇಹಕ್ಕೆ ರಾಗಿ ತಂಪು ಅಂತ ಹೇಳ್ತಾರೆ. ಈಗ ರಾಗಿ ಮಜ್ಜಿಗೆ ಎರಡೂ ಕೂಡ ಮಡಿಕೇಲಿ ಸಿಗ್ತಾ ಇದೆ. ಸೊ ಎಷ್ಟು ತಂಪಿದೆ, ಯಾವ ಥರ ಅನ್ನಿಸ್ತಾ? ತುಂಬ ಚೆನ್ನಾಗಿದೆ ಮೇಡಮ್. ಬಟ್ ಈ ಬಿಸಿಲಲ್ಲಿ ಮಾತ್ರ ಕುಡಿದ್ರೆ ಮಾತ್ರ ಊಟನೇ ಕೇಳೋದಿಲ್ಲ ಮೇಡಮ್ ಮಧ್ಯಾಹ್ನಕ್ಕೆ. ಆಮೇಲೆ ತುಂಬ ಚೆನ್ನಾಗಿದೆ. ನಾನು ಒಂದು 3 ವರ್ಷದಿಂದ ರೆಗ್ಯುಲರ್ಗೆ ಬರ್ತಾಯಿದ್ದೀನಿ ಮೇಡಮ್. ಇಲ್ಲಿ ತುಂಬ ಚೆನ್ನಾಗಿದೆ. ಹೇಳಿದ್ರಿ ನೀವು ನಂದಿ ಪ್ರಾಡಕ್ಟ್ ಅಂತ ಹೇಳಿ, ಏನಿದ್ರು ವಿಶೇಷ, ಏನೇನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತೀರಾ? ಮೇಡಮ್, ಇದರಲ್ಲಿ 35 ಥರದ ಒಂದು ಧಾನ್ಯಗಳು, ಡ್ರೈ ಫ್ರೂಟ್ಸು, ಸಿರಿಧಾನ್ಯಗಳು ಮಿಕ್ಸ್ ಆಗಿರುತ್ತೆ. ಇದರಲ್ಲಿ 9 ಸಿರಿಧಾನ್ಯ ಬರುತ್ತೆ: ನವಣೆ, ಸಜ್ಜೆ, ಬರ್ಗು, ಊದ್ಲು, ಸಾಮೆ, ಅರ್ಕ, ಗೋಧಿ, ರಾಗಿ, ಜೋಳ ಅಂತ. ಅದಾದಮೇಲೆ ಧಾನ್ಯಗಳು ಎಲ್ಲ ಥರ, ಅಂದರೆ ಅವರೆಕಾಳು, ಉದ್ದಿನಕಾಳು, ಸೋಯಾಬೀನು ಮತ್ತು ಕಡಲೆಕಾಳು, ಈ ಥರದ ಧಾನ್ಯಗಳು ಆ್ಯಡ್ ಆಗುತ್ತೆ. ಮತ್ತು ಅರಿಶಿನ ಕೊಂಬು ಈ ಥರ. ಮತ್ತು ಡ್ರೈ ಫ್ರೂಟ್ಸ್ ಒಂದು 5 ಥರ ಹಾಕ್ತೀವಿ: ಗೋಡಂಬಿ, ದ್ರಾಕ್ಷಿ, ವಾಲ್ನಟು, ಪಿಸ್ತಾ, ಒಣ ಖರ್ಜೂರ. ಇದೆಲ್ಲ ಮಿಕ್ಸಾಗಿ ಒಂದು 35 ಪದಾರ್ಥಗಳು ಮಿಕ್ಸಾಗಿ ಒಂದು ಮಾಲ್ಟ್ ಪೌಡ್ರನ್ನ ತಯಾರು ಮಾಡಿರ್ತೀವಿ. ಇದನ್ನು ನಾವು ಸೇವಿಸಬೇಕು ಅಂತ ಹೇಳಿದರೆ ಯಾವ ಪ್ಲೇಸಿಗೆ ಬರಬೇಕಾಗುತ್ತೆ? ಮೇಡಮ್, ಇದು ಬನ್ನೂರು ಮೇನ್ ರೋಡು, ಹೊಸ DC ಆಫೀಸ್ ಬರುತ್ತೆ, ಎದುರುಗಡೆ ಗೀತಾ ಸ್ಕೂಲ್ ಇದೆ, ಇಲ್ಲೇ ನಮ್ಮ ಸ್ಟಾಲ್ ಇರೋವಂಥದ್ದು. ಹಬ್ಬ, ಏನು ಬಿಸಿಲಲ್ವಾ? ಈ ಒಂದು ಬಿಸಿಲಿಗೆ ದೇಹಕ್ಕೆ ಯಾವುದಾದ್ರೂ ತಂಪಾದ ಪಾನೀಯ ಅಥವಾ ಯಾವುದಾದ್ರೂ ಫುಡ್ನ ಸೇವಿಸಬೇಕು ಅಂತ ಹೇಳಿದ್ರೆ ಮೈಸೂರಿನ ಸಿದ್ಧಾರ್ಥ ನಗರದಲ್ಲಿ ಇರ್ತಕ್ಕಂಥ ಹೊಸ DC ಆಫೀಸ್ ಪಕ್ಕ ಏನಿದೆ, ಇಲ್ಲಿ ಗೀತಾ ಸ್ಕೂಲ್ ಇದೆ. ಇದರ ಆಪೋಸಿಟೇನೆ ಮಿಸ್ಟರ್ ಮಿಲೆಟ್ಸ್ ಲೈಫ್ ಡೇ ಅಂತ ಹೇಳಿ ಒಂದು ಅಂಗಡಿ ಇದೆ. ಈ ಒಂದು ಸ್ಟಾಲ್ನ ವಿಶೇಷತೆ ಏನು ಅಂತ ಹೇಳಿದ್ರೆ ತಂಪಾದ ಮಜ್ಜಿಗೆ ಹಾಗೂ ದೇಹಕ್ಕೆ ಇನ್ನೂ ಅತ್ಯಗತ್ಯ ತಂಪನ್ನು ನೀಡ್ತಕ್ಕಂತಹ ರಾಗಿ ಮಿಲೆಟ್ ಇಲ್ಲಿ ಸಿಗ್ತಾ ಇದೆ. ಈಗ ಆಲ್ರೆಡಿ ಬಿಸಿಲಿನ ವಾತಾವರಣಕ್ಕೆ ಸಾಕಷ್ಟು ಕಡೆ ಹೀಟ್ ಸ್ಟ್ರೋಕ್ ಬರ್ತಾ ಇದೆ. ಬಿಸಿಲಿನ ತಾಪಮಾನ ಏರಿಕೆ ಆಗ್ತಾ ಇರೋದ್ರಿಂದ ಸಾಕಷ್ಟು ಕಾಯಿಲೆಗಳು ಬರ್ತಾ ಇದೆ. ಇಂಥ ಒಂದು ಟೈಮಲ್ಲಿ ಮಕ್ಳುಗಳಿಗೆ ಬೇಸಿಗೆ ರಜಾ ಕೂಡ ಇದೆ. ಯಾವುದಾದ್ರೂ ಒಂದು ಒಳ್ಳೆ ಫುಡ್ನ ಟೇಸ್ಟ್ ಮಾಡಬೇಕು, ಒಂದು ಒಳ್ಳೆ ಡ್ರಿಂಕ್ನ ಕುಡಿಬೇಕು ಅಂತ ಹೇಳಿದರೆ ಈ ಬೇಸಿಗೆಗೆ ಅತ್ಯುತ್ತಮವಾದ ಈ ಒಂದು ರಾಗಿ ಮಿಲೆಟನ್ನು ನಾವು ಟೇಸ್ಟ್ ಮಾಡ್ಬೋದು. ಬನ್ನಿ ಯಾವ ಥರ ನಡೀತಾ ಇದೆ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಅದರಲ್ಲಿ ಆ್ಯಡ್ ಮಾಡ್ತಾರೆ ಅಂತ ಹೇಳಿ ಮಾತಾಡಿಸ್ತಾ ಹೋಗ್ತೀನಿ. ಇಬ್ಬರು ಅಣ್ಣ ತಮ್ಮದಿರು ಒಟ್ಟಾಗಿ ಈ ಒಂದು ರಾಗಿ ಮಿಲೆಟ್ಸ್ ಅಂತ ಹೇಳಿ ಒಂದು ಶಾಪನ್ನು ಓಪನ್ ಮಾಡಿದ್ದಾರೆ. ಎಷ್ಟು ದೇಹಕ್ಕೆ ತಂಪು ಸಿಗುತ್ತೆ ಅಂತ ಹೇಳಿ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಈ ಒಂದು ಮಿಲೆಟ್ಸ್ ಏನಿದೆ, ಇದು ಬೇಸಿಗೆ ಟೈಮಲ್ಲಿ ಯಾಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಏನಕ್ಕೆ ಜನಗಳು ಇದನ್ನು ಸೇವಿಸಬೇಕು ಅಂತ ಹೇಳಿ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಸೊ ಏನಿದ್ರ ವಿಶೇಷ ಮಡಿಕೇಲಿ ಏನಕ್ಕೆ ಕೊಡ್ತಾ ಇದ್ದೀರಾ ಅಂತ? ಮೇಡಮ್, ಆಗಿನ ಕಾಲದಲ್ಲಿ ಮಡಿಕೆಯಲ್ಲಿ ಪ್ರತಿ ಅಡುಗೆ ಎಲ್ಲ ಮಾಡ್ತಿದ್ರಲ್ಲ, ಆ ಕಾನ್ಸೆಪ್ಟನ್ನ ತೊಗೊಂಡು ನಮ್ಮದೇ ಸಿರಿಧಾನ್ಯ ಪ್ರಾಡಕ್ಟ್ ಇತ್ತು. ಅದು ಸ್ವಲ್ಪ ಡಲ್ ಆದಮೇಲೆ ಏನಾದರೂ ಮಾಡಬೇಕು, ಜನಗಳಿಗೆ ಒಂದು ಡಿಫ್ರೆಂಟ್ ಫುಡ್ ಕೊಡಬೇಕಂತೇಳಿ ನಾವು ಈ ಅಂಬ್ಲಿ ಕಾನ್ಸೆಪ್ಟನ್ನ ಮಾಡಿದೆ. ಯಾಕೆಂದರೆ ಆಗಿನ ಇದರಲ್ಲಿ ನಾವು ಸ್ಕೂಲ್ ಡೇಸಲ್ಲಿ ಹೋಗ್ಬೇಕಾದ್ರೆ ನಮ್ಮ ಅಜ್ಜಿಯವರೆಲ್ಲ ಈ ರಾಗಿ ಮುದ್ದೆಯಲ್ಲಿ ಮತ್ತು ಮಜ್ಜಿಗೆ ಮಿಕ್ಸ್ ಮಾಡಿ ಕೊಡ್ತಾಯಿದ್ರು. ಆ ಕಾನ್ಸೆಪ್ಟನ್ನ ತೊಗೊಂಡು ಅದ್ರ ಜೊತೆ ನಮ್ಮ ಸಿರಿಧಾನ್ಯ RDB ನಂದಿ ಪ್ರಾಡಕ್ಟ್ಸ್ ಅಂತ ಅದನ್ನು ಮಿಕ್ಸ್ ಮಾಡಿ ಈ ಮಡಿಕೆಯಲ್ಲಿ ಕೊಟ್ಟರೆ ಯಾವ ಥರ ಇರುತ್ತೆ ಅಂತೇಳಿ ಒಂದು ಕಾನ್ಸೆಪ್ಟ್ ಮಾಡಿದ್ದು. ಒಂದು ಚಿಕ್ಕದಾಗಿ ಒಂದು ಟೇಬಲ್ ಇಟ್ಕೊಂಡು ಮಾಡಿದೆ. ಈಗ ಅದು ತುಂಬ ಜನ ಬರ್ತಾರೆ. ಸೊ ಈಗ ಇಲ್ಲಿ 4 ವರ್ಷ ಆಯಿತು, 4 ವರ್ಷ ಆಗ್ತಾ ಬರ್ತಿದೆ. ತುಂಬ ಎಲ್ಲ ಥರ ಜನ ಬಂದು ಇಲ್ಲಿ ನಮ್ಮ ಅಂಬ್ಲಿ ಮತ್ತು ಮಜ್ಜಿಗೆ ಈಗ ವೆರೈಟಿಯಾಗಿ ಜ್ಯೂಸ್ನ ಮಾಡಿದ್ದೀವಿ. ನೈಸರ್ಗಿಕವಾಗಿ ತಂಪು ಪಾನೀಯ ಅಂತಲೇ ಹೇಳ್ಬೋದು, ಬಂದು ಕುಡಿತಾ ಇದ್ದಾರೆ. ಇದನ್ನು ಬೇಸಿಗೆ ಟೈಮಲ್ಲಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ಏನು ಹೆಲ್ಪ್ ಆಗುತ್ತೆ? ಈಗ ರಾಗಿ ದೇಹಕ್ಕೆ ತಂಪು ಅಂತ ಹೇಳ್ತಾರೆ. ಸೊ ಆಲ್ಮೋಸ್ಟ್ ಇವಾಗ ಜಾಸ್ತಿ ಸಿಟಿಗಳ ಕಡೆ ಮುದ್ದೆ ತಿನ್ನೋದು ಕಡಿಮೆ ಆಗಿದೆ. ಸೊ ಈ ಥರ ಮಿಲೆಟ್ಸಿಂದ ಜನಗಳಿಗೆ ಮಕ್ಳುಗಳಿಗೆ ಏನು ಹೆಲ್ಪ್ ಆಗುತ್ತೆ? ಮೇಡಮ್, ರಾಗಿ ಅಂತ ಬಂದರೆ ಇದು ಬೇಸಿಗೆ ಟೈಮ್ ಅಂತಲ್ಲ, ಎಲ್ಲ ಟೈಮಲ್ಲೂ ರಾಗಿ ತಿನ್ನೋದ್ರಿಂದ ತುಂಬಾ ಪೌಷ್ಟಿಕಾಂಶ ಇದೆ. ಕ್ಯಾಲ್ಸಿಯಮ್ಮು ತುಂಬ ಹೇರಳವಾಗಿರೋದ್ರಿಂದ ತುಂಬಾ ಒಳ್ಳೆಯದು. ಈಗ ಬೇಸಿಗೆಗೆ ಏನಕ್ಕೆ ರಾಗಿ ಅಂಬ್ಲಿ ಕುಡಿಬೇಕಂತಂದರೆ, ಈಗ ರಾಗಿ ಜೊತೆ ಮಜ್ಜಿಗೆ ಮಿಕ್ಸ್ ಆದರೆ ತುಂಬಾ ಒಂದು ಬೆನಿಫಿಟ್ ಜಾಸ್ತಿ ಆಗುತ್ತೆ, ಹೆಲ್ತ್ ಬೆನಿಫಿಟ್ಸ್ ತುಂಬಾ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಸಿರಿಧಾನ್ಯನೂ ಆ್ಯಡ್ ಆದರೆ ಇನ್ನೂ ಅಪ್ಪಾಗುತ್ತೆ. ಕ್ಯಾಲ್ಸಿಯಂ, ವಿಟಮಿನ್, ಫೈಬರ್ ಕಂಟೆಂಟು ತುಂಬ ಹೇರಳವಾಗಿರೋದ್ರಿಂದ ಪ್ರತಿಯೊಬ್ಬರು ಈ ಬೇಸಿಗೆ ಟೈಮಲ್ಲಿ ಇದನ್ನು ಕುಡಿಯೋದ್ರಿಂದ ಬಾಡಿ ತುಂಬ ತಂಪಾಗುತ್ತೆ ಮೇಡಮ್. ಮತ್ತು ರಾಗಿ ಕುಡಿಯೋದ್ರಿಂದ ಬಾಡಿಗೆ ಶಕ್ತಿ ಅಂತಲೇ ಹೇಳ್ಬೋದು. ಆಗಿನ ಕಾಲದಲ್ಲಿ ಒಂದು ಡೈಲಾಗ್ ಹೊಡಿತಾರೆ, ದೇಹಕ್ಕೆ ತಂಪು ತೋಳಿಗೆ ಬಲ ಅಂತ ಒಂದು ಹೇಳ್ತಾರೆ. ಆ ಟೈಪಲ್ಲಿ
ರಾಗಿ ತುಂಬ ಒಳ್ಳೆಯದು. ಅದ್ರ ಜೊತೆ ರಾಗಿ ಅಂಬ್ಲಿ ಮಜ್ಜಿಗೆ ಮಿಕ್ಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ಬಾಡಿಗೆ, ಎಲ್ಲರಿಗೂ ತುಂಬ ಒಳ್ಳೆಯದು. ಚಿಕ್ಕ ಮಕ್ಕಳಿಂದ ವಯಸ್ಸಾದವ್ರಿಗೂ ಕುಡಿಬೋದು ಅಂತ. ಇವಾಗ ಹೇಳಿದ್ರಿ ನೀವು ನಂದಿ ಪ್ರಾಡಕ್ಟ್ ಅಂತ ಹೇಳಿ, ಏನಿದ್ರು ವಿಶೇಷ, ಏನೇನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತೀರಾ? ಮೇಡಮ್ ಇದರಲ್ಲಿ 35 ಥರದ ಒಂದು ಧಾನ್ಯಗಳು, ಡ್ರೈ ಫ್ರೂಟ್ಸು, ಸಿರಿಧಾನ್ಯಗಳು ಮಿಕ್ಸ್ ಆಗಿರುತ್ತೆ. ಇದರಲ್ಲಿ 9 ಸಿರಿಧಾನ್ಯ ಬರುತ್ತೆ: ನವಣೆ, ಸಜ್ಜೆ, ಬರ್ಗು, ಊದ್ಲು, ಸಾಮೆ, ಅರ್ಕ, ಗೋಧಿ, ರಾಗಿ, ಜೋಳ ಅಂತ. ಅದಾದಮೇಲೆ ಧಾನ್ಯಗಳು ಎಲ್ಲ ಥರ, ಅಂದರೆ ಅವರೆಕಾಳು, ಉದ್ದಿನಕಾಳು, ಸೋಯಾಬೀನು ಮತ್ತು ಕಡಲೆಕಾಳು, ಈ ಥರದ ಧಾನ್ಯಗಳು ಆ್ಯಡ್ ಆಗುತ್ತೆ. ಮತ್ತು ಅರಿಶಿನ ಕೊಂಬು ಈ ಥರ. ಮತ್ತು ಡ್ರೈ ಫ್ರೂಟ್ಸ್ ಒಂದು 5 ಥರ ಹಾಕ್ತೀವಿ: ಗೋಡಂಬಿ, ದ್ರಾಕ್ಷಿ, ವಾಲ್ನಟು, ಪಿಸ್ತಾ, ಒಣ ಖರ್ಜೂರ. ಇದೆಲ್ಲ ಮಿಕ್ಸಾಗಿ ಒಂದು 35 ಪದಾರ್ಥಗಳು ಮಿಕ್ಸಾಗಿ ಒಂದು ಮಾಲ್ಟ್ ಪೌಡ್ರನ್ನ ತಯಾರು ಮಾಡಿರ್ತೀವಿ. ಇದು ತುಂಬಾ ಒಳ್ಳೆಯದು. ಬಿ ಪಿ ಆಗ್ಬೋದು, ಶುಗರು ಮತ್ತು ಎಲ್ಲ ಥರ ಒಂದು ಇದಕ್ಕೆ ತುಂಬ ನ್ಯಾಚುರಲ್ ಫುಡ್ಡು ಒಳ್ಳೆಯದೇ ಅಂತಲೇ ಹೇಳ್ಬೋದು. ಸೊ ಯಾವ ಥರ ಪ್ರಿಪೇರ್ ಮಾಡ್ತೀರಾ ಅಂತ ಹೇಳಿ? ಅದೇ ಮೇಡಮ್, ರಾಗಿ ಅಂಬ್ಲಿ ಮತ್ತು ಈ ಸಿರಿಧಾನ್ಯ ಪ್ರಾಡಕ್ಟನ್ನು ಒಂದು 20% ಆ್ಯಡ್ ಮಾಡ್ತೀವಿ. ಒಂದು 80% ರಾಗಿನ ಅಂಬ್ಲಿ ಮಾಡ್ತೀವಿ ಮೇಡಮ್. ಅದನ್ನು ಅದ್ರ ಜೊತೆಗೆ ಜೀರಿಗೆ ಪೌಡರ್ ಆಗ್ಬೋದು ಮತ್ತು ಮೆಣಸು, ಅದನ್ನು ಬಾಯ್ಲ್ ಮಾಡಿ ಅಂಬ್ಲಿ ಟೈಪಲ್ಲಿ ಮಾಡಿ, ಅದಾದಮೇಲೆ ಈ ಮೊಸರನ್ನ ನಾವೇ ಎಪ್ಪಾಕಿ ಅದನ್ನು ನಾವೇ ಕಡಿಯೋದ್ರಿಂದ ಎರಡು ಮಿಕ್ಸ್ ಮಾಡಿ ಕೊಡೋವಂಥದ್ದು. ಇದನ್ನ ಸೇವಿಸೋದ್ರಿಂದ ಮಕ್ಳಿಗಾಗಿರ್ಬೋದು ಯಾವ ಥರ? ಮೇಡಮ್, ಬರೀ ರಾಗಿ ತಿನ್ನೋದ್ರಿಂದನೇ ಹೆಲ್ಪ್ ಇದೆ ಅಂದರೆ, ಇನ್ನು ಅದ್ರ ಜೊತೆ ಸಿರಿಧಾನ್ಯ ಮತ್ತು ಮಜ್ಜಿಗೆ ಮಿಕ್ಸ್ ಆದಮೇಲೆ ಇನ್ನೂ ಹೆಲ್ತ್ ಬೆನಿಫಿಟ್ ಜಾಸ್ತಿನೇ ಇರುತ್ತೆ. ಈ ಒಂದು ಶಾಪಲ್ಲಿ ಫ್ರೂಟ್ಸ್ ಪಾನೀಯಗಳು ಸಿಗುತ್ತೆ, ತಂಪು ಪಾನೀಯಗಳು ಅಂತ. ಯಾವ್ಯಾವ ಪಾನೀಯಗಳು ಸಿಗುತ್ತೆ? ಮೇಡಮ್, ಇದರಲ್ಲಿ ಮಿಕ್ಸ್ ಫ್ರೂಟ್ ಅಂತ ಮಾಡಿದ್ದೀವಿ. ಒಂದು 5-6 ಥರ ಮಿಕ್ಸ್ ಫ್ರೂಟ್ ಹಾಕ್ತೇವೆ. ಮತ್ತು ಬಾದಾಮ್ ಗೋಂದೆಲ್ಲ ಹಾಕಿ ಸಬ್ಜಾ ಸೀಡ್ಸ್ ಹಾಕಿ ಮಾಡಿರೋದು. ಮತ್ತು ಲೆಮನ್ ಜ್ಯೂಸು, ಅದಕ್ಕೂ ಸಬ್ಜಾ ಸೀಡ್ಸ್ ಎಲ್ಲ ಹಾಕಿ ಮಾಡಿರ್ತೀವಿ. ಇನ್ನೊಂದು ಬೆಲ್ಲದ್ದು ಮತ್ತು ಕರ್ಬೂಜ ಮಿಕ್ಸ್ ಮಾಡಿ ಅದಕ್ಕೂ ಸಬ್ಜಾ ಸೀಡ್ಸ್ ಹಾಕಿ ಒಂದು ಬೆಲ್ಲದ ಪಾನಕ ಅಂತ ಮಾಡಿದ್ದೀವಿ. ಇವೆಲ್ಲನೂ ಒಂದು ನೈಸರ್ಗಿಕವಾಗಿ ಒಂದು ಆರೋಗ್ಯಕರವಾದ ಒಂದು ತಂಪು ಪಾನೀಯ ಅಂತ ಹೇಳ್ಬೋದು. ಸರ್, ದೇಹಕ್ಕೆ ರಾಗಿ ತಂಪು ಅಂತ ಹೇಳ್ತಾರೆ. ಈಗ ರಾಗಿ ಮಜ್ಜಿಗೆ ಎರಡೂ ಕೂಡ ಮಡಿಕೆಯಲ್ಲಿ ಸಿಗ್ತಾ ಇದೆ. ಸೊ ಎಷ್ಟು ತಂಪಿದೆ, ಯಾವ ಥರ ಅನ್ನಿಸ್ತಾ ಇದೆ? ನಾನು ಒಂದು 3-4 ವರ್ಷದಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ ಮೇಡಮ್. ಇದು ಆಲ್ಮೋಸ್ಟು ತುಂಬ ಚೆನ್ನಾಗಿದೆ ಮೇಡಮ್. ಬಟ್ ಈ ಬಿಸಿಲಲ್ಲಿ ಮಾತ್ರ ಕುಡಿದ್ರೆ ಮಾತ್ರ ಊಟನೇ ಕೇಳೋದಿಲ್ಲ ಮೇಡಮ್ ಮಧ್ಯಾಹ್ನಕ್ಕೆ. ಆಮೇಲೆ ತುಂಬ ಚೆನ್ನಾಗಿದೆ. ನಾನು ಒಂದು 3 ವರ್ಷದಿಂದ ರೆಗ್ಯುಲರ್ಗೆ ಬರ್ತಾಯಿದ್ದೀನಿ ಮೇಡಮ್. ಇಲ್ಲಿ ತುಂಬ ಚೆನ್ನಾಗಿದೆ, ಸೂಪರಾಗಿದೆ ಮೇಡಮ್. ನಾನು ಬೇರೆ ಕಡೆಗೆ 1-2 ಸರಿ ಕುಡಿದು ನೋಡಿದೆ, ಬಟ್ ಅಲ್ಲಿಗೂ ಇಲ್ಲಿಗೂ ಹೋಲ್ಸ್ಕೊಂಡ್ರೆ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ತುಂಬ ಚೆನ್ನಾಗಿ ಪ್ರೈಸ್ ರೀಸನೇಬಲ್ ಪ್ರೈಸ್ ಮೇಡಮ್. 30 ರೂಪಾಯಿಗೆ ಏನು, ಈಗ ಒಂದು ಟೀ ಕುಡಿದ್ರೆ 20 ರೂಪಾಯಿ. ಇದು ಕುಡಿದ್ರೆ ಆರಾಮ ಊಟ ಕೇಳೋದಿಲ್ಲ ಮಧ್ಯಾಹ್ನ. ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ವರ್ಕ್ ಮಾಡೋರೆಲ್ಲ ಏನು ಮಾಡ್ತಾರೆ, ಬಂದಿಲ್ಲ ಒಂದು ಅಂಬ್ಲಿ ಕುಡ್ಕೊಂಡೋದ್ರೆ ಮುಗೀತು, ಮಧ್ಯಾಹ್ನ ಊಟನೇ ಮಾಡೋದು ಬೇಕಿಲ್ಲ, ಅಷ್ಟೊಂದು ಚೆನ್ನಾಗಿರುತ್ತೆ. ಖಂಡಿತ ತುಂಬ ಒಳ್ಳೆಯದು. ಯಾಕಂದರೆ ಬೇಸಿಗೆ ಈಗ, ಆಮೇಲೆ ಏನು ಗೊತ್ತಾ, ಇದನ್ನ ಕುಡಿದ್ರೆ ಮುಗೀತು. ಆಮೇಲೆ ತುಂಬ ಕೂಲಾಗಿರ್ತಾರೆ. ಆಮೇಲೆ ಈ ಬಿಸಿಲು ಇದಕ್ಕೆಲ್ಲ ವೆರಿ ಗುಡ್ ಮೇಡಮ್. ಇದು ತುಂಬ ಚೆನ್ನಾಗಿದೆ. ರಾಗಿ ದೇಹಕ್ಕೆ ತಂಪು ಅಂತ ಹೇಳ್ತಾರೆ. ಸೊ ಈ ಥರ ಮಿಲೆಟ್ಸ್ನ ಕುಡಿಯೋದ್ರಿಂದ ಎಷ್ಟು ಹೆಲ್ಪ್ ಆಗುತ್ತೆ ಜನಗಳಿಗೆ? ಅದು ಜೀರ್ಣಶಕ್ತಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಮೇಯ್ನ್ಲಿ ಈ ಸಮ್ಮರಿಗೆ ಮಜ್ಜಿಗೆ ಮತ್ತು ರಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ದೇಹನ ತುಂಬ ತಂಪಾಗಿರುತ್ತೆ. ಹಾಗಾಗಿ ಡೈಲಿ ಕನ್ಸ್ಯೂಮ್ ಮಾಡೋದ್ರಿಂದ, ಅದು ಯೂಶಲಿ ಮಧ್ಯಾಹ್ನ ತಂಪು ಜಾಸ್ತಿ ಆಗುತ್ತೆ. ನಮ್ಮ ಆಯುರ್ವೇದ ಪ್ರಕಾರ ನೈಟ್ ಟೈಮ್ ಮಜ್ಜಿಗೆ ಕುಡಿಬೇಕು ಅಂತ ಇದೆ ರೂಲ್ಸಲ್ಲಿ. ಲೈಕ್ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ, ಗ್ಯಾಸ್ಟ್ರೈಟಿಸ್ ಎಲ್ಲ ಕಡಿಮೆ ಆಗುತ್ತೆ ಅಂತ. ಸೊ ಇಟ್ಸ್ ಗುಡ್ ಫಾರ್ ಹೆಲ್ತ್. ಪ್ರೆಷರ್ ಬೇರೆ ಐ ಇದೆ. ಸೊ ಇಂಥ ಟೈಮಲ್ಲಿ ಮಕ್ಳುಗಳಿಗೂ ಇದನ್ನು ಕುಡಿಸಿದ್ರೆ ಎಷ್ಟು ಹೆಲ್ಪ್ ಆಗುತ್ತೆ? ಹೌದು, ಅಂದರೆ ಯೂಶಲಿ ರೈಸ್ ಈ ಥರ ಎಲ್ಲ ಅನ್ಹೆಲ್ದಿ ತಿನ್ನೋದ್ಕಿಂತ ರಾಗಿ ಅಂಬ್ಲಿಯಿಂದ ಚೆನ್ನಾಗಿ ಅನಿಸುತ್ತೆ. ಡೈಜೆಷನ್ ಇಂಪ್ರೂವ್ ಮಾಡುತ್ತೆ ಆ್ಯಂಡ್ ಹೊಟ್ಟೆ ತಂಪಾಗಿಡುತ್ತೆ. ಸರ್, ಇವಾಗ ಕೊರೋನಾ ಟೈಮಿಂದನೇ ಬಿಸ್ನೆಸ್ ಮಾಡ್ತಿದ್ರಿ ಅಂತ ಹೇಳಿದ್ರಿ. ಈ ಕಾನ್ಸೆಪ್ಟ್ ಯಾವ ಥರ ಬಂತು? ಮೇಡಮ್, ಆ್ಯಕ್ಚುಲಿ ನಮ್ಮದು ಮಿಲೆಟ್ಸ್ ಪೌಡರ್ 2012ರಿಂದನೇ ನಾವು ಒಂದು ಹೆಲ್ತಿ ಇದರಲ್ಲಿ ಹಾಸ್ಪಿಟಲಲ್ಲಿ ಪೇಷಂಟ್ಗಳಿಗೆ ಸರ್ವ್ ಮಾಡ್ತಿದ್ದೋ. ಆ ಕಾನ್ಸೆಪ್ಟ್ನ ಪ್ರಾಡಕ್ಟ್ ಮಾಡಿದ್ದೋ. ಅದ್ರ ಜೊತೆ ಒಂದು ಟೀ ಸ್ಟಾಲ್ ಇತ್ತು, ಅದು 2 ರನ್ನಿಂಗ್ ಮಾಡ್ಕೊತಾ ಬರ್ತಾಯಿದ್ವಿ. ಆಮೇಲೆ ಕರೋನಾ ಟೈಮಲ್ಲಿ ತುಂಬಾ ಗೊತ್ತಲ್ಲ, ಪ್ರತಿಯೊಬ್ರಿಗೂ ತುಂಬ ಜನಕ್ಕೆ ಲಾಸ್ ಆಗಿದೆ. ಆ ಟೈಮಲ್ಲಿ ನಮಗೂ ಬಿಸ್ನೆಸ್ ಸ್ವಲ್ಪ ಸ್ಟಕ್ ಆಯಿತು. ಹಾಗಾಗಿ ಅಲ್ಲಿಂದ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅದಾದಮೇಲೆ ಮಿಲೆಟ್ಸ್ ಪೌಡ್ರು ಡಿಸ್ಟ್ರಿಬ್ಯೂಷನ್ ಸ್ವಲ್ಪ ಇದಾದಮೇಲೆ ಮತ್ತು ಮಾರ್ಕೆಟಿಂಗ್ ಮಾಡಬೇಕಾದ್ರೆ ಕಲೆಕ್ಷನ್ ಪ್ರಾಬ್ಲಮ್ ಆಯಿತು. ಅದಾದಮೇಲೆ ಆ ಇದರಲ್ಲಿ ಏನಾದರೂ ಮಾಡಬೇಕಂದ್ರೆ ಅಂತೇಳಿ ಅದೇ ಪ್ರಾಡಕ್ಟ್ನ ತಗೊಂಡು ರಾಗಿ ಅಂಬ್ಲಿ ಸ್ಟಾರ್ಟ್ ಮಾಡಿದೆ. ಇದನ್ನು ನಾವು ಸೇವಿಸಬೇಕು ಅಂತ ಹೇಳಿದರೆ ಯಾವ ಪ್ಲೇಸಿಗೆ ಬರಬೇಕಾಗುತ್ತೆ? ಮೇಡಮ್, ಇದು ಬನ್ನೂರು ಮೇನ್ ರೋಡು, ಹೊಸ DC ಆಫೀಸ್ ಬರುತ್ತೆ, ಎದುರುಗಡೆ ಗೀತಾ ಸ್ಕೂಲ್ ಇದೆ, ಇಲ್ಲೇ ನಮ್ಮ ಸ್ಟಾಲ್ ಇರೋವಂಥದ್ದು. 2-3 ಜನ ಈ ಒಂದು ಮಡಿಕೆ ಮಿಲೆಟ್ಸ್ ಬಗ್ಗೆ ರಿವ್ಯೂವನ್ನು ಕೂಡ ಕೊಟ್ಟರು. ಇದು ಯಾವ ಥರ ಇದೆ ಅಂತ ಹೇಳಿ ನಾನೇ ನಿಮ್ಮ ಎದುರುಗಡೆ ಟೇಸ್ಟ್ ಮಾಡ್ತೀನಿ. ವಾವ್, ಈ ಥರನೂ ಮಡಿಕೆ ಮಿಲೆಟ್ಸ್ ನಮಗೆ ಸಿಗುತ್ತಾ ಅಂತ ಹೇಳಿ ತುಂಬ ಶಾಕ್ ಆಗ್ತಿದೆ. ಇಂಥ ಒಂದು ಸಮ್ಮರಿಗೆ ಈ ಥರ ಒಂದು ಬ್ಯೂಟಿಫುಲ್ ಆಗಿರೋ ಡ್ರಿಂಕ್ ಸಿಕ್ಕಿದ್ರೆ ಆರೋಗ್ಯಕ್ಕೂ ತಂಪು ಸಿಗುತ್ತೆ, ಜೊತೆಗೆ ಮನಸ್ಸಿಗೂ ಒಂಥರ ಶಾಂತಿ ಸಿಗುತ್ತೆ. ಸೊ ಈ ಥರ ಏನಾದರೂ ನೀವು ಡಿಫ್ರೆಂಟಾಗಿ ಒಂದು ಮಡಿಕೆ ಮಿಲೆಟ್ ಮತ್ತು ರಾಗಿ ಮಿಲೆಟನ್ನು ಸೇವನೆ ಮಾಡಬೇಕು ಅಂತ ಹೇಳಿದರೆ ಈ ಒಂದು ಲೊಕೇಶನಿಗೆ ಬಂದರೆ ನಿಮಗೆ
ಬ್ಯೂಟಿಫುಲ್ ಆಗಿರೋ ರಾಗಿ ಅಂಬ್ಲಿ ಮಜ್ಜಿಗೆ ಹಾಗೆ ಡಿಫ್ರೆಂಟ್ ಪಾನೀಯಗಳು ಇದರಲ್ಲಿ ಸಿಗ್ತಾ ಹೋಗುತ್ತೆ. ಈಗ ಆಲ್ರೆಡಿ ಲೊಕೇಶನ್ನ ಕೂಡ ಅವರು ಹೇಳಿದ್ದಾರೆ. ರೀಸನಬಲ್ ಪ್ರೈಸಲ್ಲಿ ಈ ಒಂದು ಮಡಿಕೆ ಮಿಲೆಟ್ಸ್ ನಿಮಗೆ ಸಿಗ್ತಾ ಇದೆ. ಇದಿಷ್ಟು ಇವತ್ತಿನ ವಿಶೇಷ. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ಸೋನಾ ನಾಯ್ಕ್, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.